ಜಿಗಣಿ ಕೈಗಾರಿಕಾ ಪ್ರದೇಶದ ರಿಂಗ್ ರಸ್ತೆಯಲ್ಲಿ ಇತ್ತೀಚೆಗಷ್ಟೇ ವಾಹನಗಳ ವೇಗ ಚಾಲನೆಗೆ ಕಡಿವಾಣ ಹಾಕಲು ಹಂಪ್ ನಿರ್ಮಿಸಲಾಗಿದೆ. ಅದೇ ವಾಹನ ಸವಾರರಿಗೆ ಕಂಟಕವಾಗಿದೆ. ಅಂತದ್ದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಅವೈಜ್ಞಾನಿಕವಾಗಿ ರೋಡ್ ಹಂಪ್ ನಿರ್ಮಾಣ, ದ್ವಿಚಕ್ರ ಮತ್ತು ಕಾರು ಚಲಾಯಿಸುವವರಿಗೆ ನಿತ್ಯ ನರಕ. ವಾಹನ ಸವಾರರು ಬೀಳೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಹೀಗೆ ಇಲ್ಲಿ ನಡೆಯುವ ಪ್ರತಿಯೊಂದು ಅಪಘಾತ ಸಹ ಭೀಕರವಾಗಿರುತ್ತವೆ. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋ ಈ ಹಂಪೆ ಇದಕ್ಕೆ ಮೇನ್ ರೀಸನ್. ಹೌದು, ಇಂತಹ ಒಂದು ಹಂಪ್ ಇರೋದು ಬೆಂಗಳೂರು ಹೊರವಲಯದ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ. ಹೌದು, ಜಿಗಣಿ ಕೈಗಾರಿಕಾ ಪ್ರದೇಶದ ರಿಂಗ್ ರಸ್ತೆಯಲ್ಲಿ ಇತ್ತೀಚೆಗಷ್ಟೇ ವಾಹನಗಳ ವೇಗ ಚಾಲನೆಗೆ ಕಡಿವಾಣ ಹಾಕಲು ಹಂಪ್ ಒಂದನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಈ ಹಂಪ್ ನಿರ್ಮಾಣ ಮಾಡಿದಾಗಿನಿಂದ ವೇಗ ನಿಯಂತ್ರಣ ಆಗೋದಿರಲಿ, ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ. 15 ದಿನಗಳ ಹಿಂದೆ ಅಷ್ಟೇ ದ್ವಿಚಕ್ರ ವಾಹನ ಸವಾರನೊಬ್ಬ ಸುಮಾರು 5 ಅಡಿಗಳಷ್ಟು ಮೇಲೆ ಹಾರಿ ಬಿದ್ದು ಕಾಲು ಮುರಿದುಕೊಂಡಿದ್ದಾನೆ. ಇದೀಗ ಮತ್ತೆ ಅದೇ ಪ್ರದೇಶದಲ್ಲಿ ಅತಿ ವೇಗವಾಗಿ ಬಂದ ಕಾರು 2 ರಿಂದ 3 ಅಡಿ ಮೇಲೆ ಹಾರಿ ಕೆಳ ಬೀಳುವ ದೃಶ್ಯಾವಳಿ ಎಲ್ಲೆಡೆ ವೈರಲ್ ಆಗುತ್ತಿದೆ. ಇನ್ನು ಈ ಹಂಪ್ ವಿಚಾರವಾಗಿ ಸಾಕಷ್ಟು ಆರೋಪಗಳನ್ನ ಮಾಡುತ್ತಿದ್ದಾರೆ. 20 ದಿನಗಳ ಹಿಂದೆ ಅವೈಜ್ಞಾನಿಕವಾಗಿ ಹಂಪನ್ನ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಯಾವುದೇ ಸೂಚನಾ ಫಲಕವನ್ನು ಹಾಕಿಲ್ಲ. ಮುನ್ನೆಚ್ಚರಿಕಾ ಕ್ರಮ ಅನುಸರಿಸದೆ ಹಂಪ್ ನಿರ್ಮಿಸಿರೋದೇ ಈ ಅವಾಂತರಕ್ಕೆ ಕಾರಣ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಇದ್ದಕ್ಕಿದ್ದಂಗೆ ಇಲ್ಲಿ ಒಂದು 15 ದಿವಸ 20 ದಿವಸದಿಂದ ಹಾಕಿದ್ದಾರೆ. ಇದು ಬೋರ್ಡ್ ಏನಾದರೂ ಹಾಕ್ಬೇಕಿತ್ತು, ಮುನ್ನೆಚ್ಚರಿಕಾ ಕ್ರಮ ಈಗ ಹಂಸಿದೆ ಅಂತೇಳಿ. ಮತ್ತು ಅದು ಜೀಬ್ರಾದ ವೈಟ್ ಅಂಡ್ ಪಟ್ಟಿ ಆದರೂ ಹಾಕಬೇಕಾಗಿತ್ತು. ನಾನು ಲಾಸ್ಟ್ ವೀಕ್ ಒಂದು 15 ದಿವಸ ಹಿಂದ್ಗಡೆಯಿಂದ ಮಳೆ ಬರ್ತಾ ಇದೆ. ಮಳೆ ಬಂದಿರೋದು ಕಾಣಿಸ್ಲಿಲ್ಲ, ಅದು ಹಂಸಿರೋದು. ಅದರಿಂದ ಟೂ ವೀಲರ್ ಸಡನ್ನಾಗಿ ಬಂದು ಅದು ಜಂಪಾಗಿ ಆಟೋ ಶೋರೂಮ್ ಇದೆ ಪಕ್ಕದಲ್ಲಿ, ಅಲ್ಲಿವರೆಗೂ ಎಳ್ಕೊಂಡೋಗಿದೆ ಗಾಡಿ. ಯಾರು ನೋಡ್ತಾರೆ ಸರ್ ಅದನ್ನ ಪ್ರಾಬ್ಲಮ್? ಅದೇನಿರಲಿ, ಪಿಡಬ್ಲ್ಯೂಡಿ ಹಾಗೂ ಸ್ಥಳೀಯ ಅಧಿಕಾರಿಗಳು ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಘಾತಗಳು ಕಟ್ಟಿಟ್ಟ ಬುತ್ತಿ. ಇನ್ನಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.